ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7ನೇ ಸ್ಪಾಟ್ ಅಲ್ಲಿ ಮಣ್ಣು ಅಗೆಯುವ ಕಾರ್ಯ ಶುರುವಾಗುತ್ತೆ. ಸಹಾಯಕ ಆಯುಕ್ತರ ನಿರ್ದೇಶನದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. 7ನೇ ಪಾಯಿಂಟ್ ನಲ್ಲಿ ಸಮಾಧಿಯನ್ನ ಟೀಮ್ ಅಗೆಯುತ್ತೆ. 6ನೇ ಪಾಯಿಂಟ್ ಇಂದ ಸುಮಾರು 30 ಅಡಿ ದೂರದಲ್ಲಿದೆ ಈ ಜಾಗ, 7ನೇ ಸ್ಪಾಟ್. ಪುತ್ತೂರು ಎಸಿ ಅನುಮತಿಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಎಸಿ ಅನುಮತಿ ಸಿಕ್ಕ ಕೂಡಲೇ ಶೋಧ ಕಾರ್ಯ ಶುರುವಾಗುತ್ತೆ. ನೋಡಿ, ಈಗ 6ನೇ ಪಾಯಿಂಟ್ ಏನಿದೆ ಅಲ್ಲಿಂದ 7ನೇ ಪಾಯಿಂಟಿಗೆ ಜಸ್ಟ್ 30 ಅಡಿ ಮಾತ್ರ ದೂರ ಇರೋದು. ಆಸುಪಾಸು ಆಜುಬಾಜು ಅಂತೀವಲ್ಲ, ಆ ಥರ ಬಹಳ ಸಮೀಪ ಇದೆ. 30 ಅಡಿ ಅಷ್ಟೇ ಡಿಫರೆನ್ಸು. ಪುತ್ತೂರು ಎಸಿ ಅನುಮತಿಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಒನ್ಸ್ ಅವರ ಪರ್ಮಿಷನ್ ಸಿಕ್ಕ ಕೂಡಲೇ ಮಣ್ಣು ಅಗೆಯುವ ಕಾರ್ಯ ಶುರುವಾಗುತ್ತೆ. ಕೆಲವೇ ಹೊತ್ತಿನಲ್ಲಿ ಶುರುವಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಆತ ಹೇಳಿರುವಂಥ ವಿಚಾರಗಳಿದೆಯಲ್ಲ, ಒಂದಷ್ಟು ಸ್ಫೋಟಕವಾದಂಥ ಅಂಶಗಳನ್ನು ಆತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾನೆ. ಯಾವ್ಯಾವ ಚಿಕ್ಕ ಚಿಕ್ಕ ವಯಸ್ಸಿನ ಅಪ್ರಾಪ್ತ ಬಾಲಕಿಯರ ಮೃತದೇಹಗಳು, ಮಹಿಳೆಯರ ಮೃತದೇಹಗಳು ಎಲ್ಲವೂ ಕೂಡ ಅತ್ಯಾಚಾರಕ್ಕೆ ಒಳಗಾಗಿತ್ತು, ಕೊಲೆ ಆಗಿತ್ತು, ಈ ಥರದ ಒಂದಷ್ಟು ಆರೋಪಗಳನ್ನು ಆತ ಮಾಡಿದ್ದಾನೆ. ಒಟ್ಟು 13 ಜಾಗವನ್ನು ಆತ ಪಾಯಿಂಟ್ ಮಾಡಿ ಹೇಳಿದ್ದಾನೆ, ಅಂದರೆ ಸೂಚಿಸಿದ್ದಾನೆ. ಇಂತಿಂಥ ಜಾಗದಲ್ಲಿ 13 ಜಾಗ ಇದೆ, ಅಲ್ಲೆಲ್ಲವೂ ಕೂಡ ಅಗೆಯುವಂಥ ಕೆಲಸ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು, ಅವಶೇಷಗಳು ಅಥವಾ ಮೂಳೆಗಳು ಸಿಗತ್ತೆ ಅನ್ನುವಂಥದ್ದು. ಆರಂಭದಲ್ಲಿ ತುಂಬಾ ನಿರೀಕ್ಷೆ ಇತ್ತು. ಯಾಕೆ ಅಂತಂದರೆ ಈ ಒಂದು ಆರೋಪ ಏನಿದೆ ಅದಕ್ಕೆ ಇವತ್ತು ಪುಷ್ಟಿ ನೀಡುವಂಥ ಒಂದಷ್ಟು ಪ್ರೂಫ್ಗಳು ಸಿಕ್ಕಿದೆ, ಮೂಳೆಗಳು ಸಿಕ್ಕಿದೆ. ಅದನ್ನು FSL ತಂಡದ ಅಧಿಕಾರಿಗಳೇನಿದ್ದಾರೆ ಕ್ಲೀನಾಗಿ ನೀಟಾಗಿ ಅದನ್ನು ಪ್ಯಾಕ್ ಮಾಡಿಕೊಂಡು ಪ್ಲಾಸ್ಟಿಕ್ ಬಾಕ್ಸು, ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅದನ್ನು ಸೀಲ್ ಮಾಡಿಕೊಂಡು ಲ್ಯಾಬ್ಗೆ ತಗೊಂಡು ಹೋಗ್ತಾರೆ. ಆಮೇಲೆ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ಏಜ್ ಗ್ರೂಪ್ನ ಮೂಳೆ ಅದು ಮೇಲ್ ಬಾಡಿದಾ ಅಥವಾ ಫಿಮೇಲ್ ಬಾಡಿದಾ, ಆಮೇಲೆ ಎಷ್ಟು ವರ್ಷ ಆಗಿತ್ತು ಅದನ್ನು ಊತಿಟ್ಟು, ಆ ಎಲ್ಲ ವಿಚಾರಗಳು ಕೂಡ ಟೆಸ್ಟ್ನ ಸಂದರ್ಭದಲ್ಲಿ ಬರುತ್ತೆ. ಅನೇಕ ಉದಾಹರಣೆಗಳು ನಾವು ನೋಡಿದ್ದೀವಿ ಹಿಂದೆ ಎಲ್ಲ. ಈಗ ಯಾವುದಾದ್ರೂ ಒಂದು ಪ್ರಾಣಿನೇ ಆಗಿರ್ಬೋದು ಅಥವಾ ಮನುಷ್ಯನ ದೇಹದ್ದೇ ಆಗಿರ್ಬೋದು, ಆ ಥರದ್ದೆಲ್ಲ ಸಿಕ್ಕದಂಥ ಸಂದರ್ಭದಲ್ಲಿ ಅದು ಬಹುಶಃ ಇಷ್ಟು ವರ್ಷದ ಹಳೆಯದಾದಂಥ ಅಸ್ಥಿಪಂಜರ ಅನ್ನುವಂಥದ್ದು ಕೂಡ ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳು ಮಾಡಿದಂಥ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಆಗ ಅದರ ಜೊತೆಗೆ ಬೆಳ್ತಂಗಡಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂಥ ಮಿಸ್ಸಿಂಗ್ ಕೇಸ್ಗಳೇನಿರುತ್ತೆ ಇದನ್ನು ಟ್ಯಾಲಿ ಮಾಡುವಂಥ ಕೆಲಸ ಆಗುತ್ತೆ. ಎರಡನ್ನೂ ಕೂಡ ಹೋಲಿಕೆ ಮಾಡ್ತಾರೆ. ಒಂದು ಅನಾಮಿಕ ವ್ಯಕ್ತಿ ಕೊಟ್ಟಿರುವಂಥ ಹೇಳಿಕೆ, ಆತ ಈಗ ಆಲ್ರೆಡಿ ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ತಲೆಬುರುಡೆ ತಗೊಂಡು ಬಂದಿದ್ದ. ಆಮೇಲೆ ನಾನು ಇನ್ನೂ ತೋರಿಸೋದಕ್ಕೆ ರೆಡಿ ಇದ್ದೀನಿ ಎಲ್ಲ ಜಾಗಗಳು ಅಂತ. ಆಮೇಲೆ 6ನೇ ಸ್ಪಾಟಲ್ಲಿ ಸಿಕ್ಕ ನಂತರದಲ್ಲಿ ಆತನಿಗೆ ಕೇಳೇನೆ ಅಧಿಕಾರಿಗಳು 7ನೇ ಜಾಗಕ್ಕೆ ಶಿಫ್ಟ್ ಆಗಿದ್ದಾರೆ. ಅದು ಏನು ಭಾಳ ದೂರ ಏನಿಲ್ಲ, ಜಸ್ಟ್ ಕೇವಲ 30 ಅಡಿ ದೂರದಲ್ಲಿರುವಂಥ ಸ್ಪಾಟ್ ಅದು.